ಇನ್ನು ಸರ್ಕಾರ ಜಾರಿ ಮಾಡಿರುವಂತಹ ಗ್ಯಾರಂಟಿಗಳ ಪ್ರಚಾರಕ್ಕಾಗಿ ಸರ್ಕಾರದ ಹಣವನ್ನ ಬಳಕೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ರು. ಕಾರ್ಯಕರ್ತರಿಗೆ ಗೂಟದ ಕಾರನ್ನ ಕೊಡೋದಕ್ಕೆ ಸಮಿತಿಯನ್ನ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ ಮಂತ್ರಿಗಳು ಏನ್ ನಾಲಾಯಕ್ಗಳ, ಅವರೇನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಮಸೀದಿಗೆ ಹೋಗಬೇಕು ಅಂತ ಕೂಡ ಪ್ರಶ್ನೆ ಮಾಡುವ ಕೆಲಸ ಮಾಡಿದ್ದಾರೆ. ಬಿರಿಯಾನಿ ತಿನ್ನೋದಕ್ಕೆ ಅಲ್ಲಿಗೆ ಯಾಕೆ ಹೋಗ್ತೀರಿ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಬಿರಿಯಾನಿಯನ್ನ ಮನೆಯಲ್ಲೇ ತಿನ್ನಬಹುದಲ್ವಾ? ನೀವು ನಾಟಕ ಆಡ್ತಾ ಇದ್ದೀರಿ. ಜನವರಿ 22ರಂದು ಕಾಂಗ್ರೆಸ್ನವರಿಗೆ ಬ್ಲಾಕ್ ಡೇ ಅಂತ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೃಪ್ತಿ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ನಾಯಕರುಗಳಿಗೆ ಅಧಿಕಾರ ಕೊಡುವಂತ ಕಾರ್ಯಕ್ಕೆ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡ್ತಾ ಇರತಕ್ಕಂಥದ್ದು ಖಂಡನೀಯ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪದವಿ ಕೊಟ್ಟು ಕ್ಯಾಬಿನೆಟ್ ದರ್ಜೆ, ಸಂಬಳ ಇವೆಲ್ಲ ಕೊಟ್ಟು ಅವರನ್ನ ಎಲೆಕ್ಷನ್ ಅಲ್ಲಿ ದುಡಿಸ್ಕೊಳಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕುತಂತ್ರ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮೋದಿಯವರದು ಬೇಕಾದಷ್ಟು ಗ್ಯಾರಂಟಿಗಳಿದೆ. ರೈತರಿಗೆ ಕಿಸಾನ್ ಸನ್ಮಾನ್ ಕೊಡ್ತಾ ಇದ್ದಾರೆ, ವಿಶ್ವಕರ್ಮ ಲೋನ್ ಯೋಜನೆ ಮಾಡ್ತಾ ಇದ್ದಾರೆ. ಈ ತರ ಬೇಕಾದಷ್ಟು ಯೋಜನೆಗಳನ್ನ ನರೇಂದ್ರ ಮೋದಿ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಅವರು ಈ ತರ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಸರ್ಕಾರದ ಹಣವನ್ನ ಪೋಲ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಅಧಿಕಾರಿಗಳು ಒಬ್ಬೊಬ್ಬ ಮಂತ್ರಿ ಹತ್ರ ಸುಮಾರು 15ರಿಂದ 20 ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಾರೆ. ಅವ್ರ PAಗಳು, PS ಗಳು, ಮಾಧ್ಯಮ ವಕ್ತಾರರು ಎಲ್ಲರೂ ಕೂಡ. ಹಾಗಾದ್ರೆ ಮಂತ್ರಿಗಳೆಲ್ಲ ನಾಲಾಯಕ. ಹಾಗಾರೆ ಮಂತ್ರಿಗಳಿಗೆ ಇನ್ಚಾರ್ಜ್ ಕೊಡ್ಬೋದಾಯ್ತಲ್ಲ. ಅವರ ಹತ್ರನೇ ಎಲ್ಲ ಸ್ಟಾಫ್ ಇದೆಯಲ್ಲ, ಪೂರ್ತಿ ಸ್ಟಾಫ್ ಇದೆ ಅವ್ರಿಗೆ. 34 ಜನ ಮಂತ್ರಿಗಳು ಇದಾರಲ್ಲ. ಅದನ್ನ ಬಿಟ್ಬಿಟ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೂಟದ ಕಾರ್ ಕೊಡಬೇಕು. ಸುಮಾರು 20ರಿಂದ 30 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ಇವ್ರು ಖರ್ಚು ಮಾಡ್ತಾ ಇರುವಂತದ್ದು. 5 ವರ್ಷದಲ್ಲಿ ಸುಮಾರು 160-170 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ರೈತರಿಗೆ ಇಡೀ ರಾಜ್ಯದಲ್ಲಿ ರೈತರಿರುವಂತದ್ದು ಸುಮಾರು 70-80 ಲಕ್ಷ ರೈತ ಇರುವಂತವ್ರಿಗೆ ನೀವು ಕೊಡ್ತಾ ಇರುವಂತದ್ದು 100 ಕೋಟಿ ಮಾತ್ರ. 3,000 ಜನ ನಿಮ್ ಕಾರ್ಯಕರ್ತರಿಗೆ, 3,000 ಜನ ನಿಮ್ ಕಾರ್ಯ ಕೊಡ್ತಾ ಇರೋದು 160 ಕೋಟಿ ರೂಪಾಯಿ. ಸರ್ಕಾರದ ಬೊಕ್ಕಸವನ್ನ ಕಾಂಗ್ರೆಸ್ ಅವರು ಈ ರೀತಿ ಲೂಟಿಕೋರ ರೀತಿ ಲೂಟಿ ಮಾಡ್ತಾ ಇದ್ದಾರೆ.